ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರಾವಳಿ ಚಿತ್ರರಂಗ ಅಥವಾ ನಮ್ಮ ಕೋಸ್ಟಲ್ ವುಡ್ ಇತ್ತೀಚಿನ ದಿನಗಳಲ್ಲಿ ಕೇವಲ ಕಾಮಿಡಿ ಸಿನಿಮಾಗಳನ್ನೇ ಬರ್ತಿವೆ ಅನ್ನೋ ಕಂಪ್ಲೇಂಟ್ ಬಹಳ ಜನಕ್ಕಿತ್ತು. ಆದರೆ ಈ ಎಲ್ಲಾ ಕಂಪ್ಲೇಂಟ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಒಂದು ಗಂಭೀರವಾದ ಕತೆ, ಅದ್ಭುತವಾದ ಮೇಕಿಂಗ್ ಮತ್ತು ಕರ್ಮದ ಹಿನ್ನೆಲೆಯನ್ನಿಟ್ಕೊಂಡು ಥಿಯೇಟರ್ಗೆ ಬಂದಿದೆ ಹೊಸ ತುಳು ಸಿನಿಮಾ, ಅದೇ ಕಜ್ಜ. ಹೌದು, ಸಿದ್ಧಾರ್ಥ್ ಶೆಟ್ಟಿ ಮತ್ತು ಜಿಷ್ಣು ಮೆನನ್ ಜಂಟಿಯಾಗಿ ನಿರ್ದೇಶನ ಮಾಡಿರೋ ನಮ್ಮ ಕನ್ನಡದ ಹೆಮ್ಮೆ ವಸಿಷ್ಠ ಸಿಂಹ ಅವರು ಮೊದಲ ಬಾರಿಗೆ ತುಳು ಸಿನಿಮಾದಲ್ಲಿ ನಟಿಸಿರೋ ಈ ಸಿನಿಮಾ ಹೇಗಿದೆ? ಅದು ನಿಜವಾದ ಕೋಸ್ಟಲ್ ವುಡ್ ನ ಗೇಮ್ ಚೇಂಜರ್ ಸಿನಿಮಾ ಕಜ್ಜಾನ ಅಥವಾ ಬರೀ ಹೈಪ್ ಮಾತ್ರನ? ಈ ಸಿನಿಮಾದ ಪಾಸಿಟಿವ್ ಮತ್ತು ನೆಗೆಟಿವ್ ಏನು ಅನ್ನೋದನ್ನು ಡೀಟೇಲ್ ಆಗಿ ರಿವ್ಯೂ ಮಾಡ್ತಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೂ ನೀವೇನಾದ್ರೂ ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತೀರಾದ್ರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇನ್ನು ಸಿನಿಮಾದ ಕತೆ ಬಗ್ಗೆ ಮಾತಾಡೋದಾದ್ರೆ, ಚಿತ್ರದ ಟ್ಯಾಗ್ ಲೈನ್ ಅಲ್ಲಿ ಇದೆ, ಕರ್ಮ ನೆವರ್ ಫರ್ಗೆಟ್ಸ್. ತುಳುನಾಡಿನ ಒಬ್ಬ ಸಾಂಪ್ರದಾಯಿಕ ಗೌರವಾನ್ವಿತ ವ್ಯಕ್ತಿಯ ಸುತ್ತ ಆತನ ತನ್ನ ಮಗಳ ಮದುವೆ ರೆಡಿ ಆಗಿರ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಏನಾಗುತ್ತಂದ್ರೆ, ಆತನ ಹಳೆಯ ಜೀವನದ ಕೆಲವು ರಹಸ್ಯಗಳು, ಆತ ಮಾಡಿದ ಕೆಲವು ತಪ್ಪುಗಳಿದೆಯಲ್ಲ, ಆತನನ್ನು ಬೆನ್ನತ್ತಿ ಬರ್ತದೆ. ಇನ್ನೊಂದು ಕಡೆ ಕೃಷ್ಣ ಮತ್ತು ಸ್ಕಂದ ಪಾತ್ರಗಳು ಈ ಕಡೆ ಹೇಗೆ ಎಂಟ್ರಿ ತಗೋತಾರೆ, ಸಮಾಜದಲ್ಲಿ ಕೆಲವು ಗಂಭೀರವಾದ ಸಾಮಾಜಿಕ ಸಮಸ್ಯೆಗಳು ಮತ್ತು ಕೌಟುಂಬಿಕ ಮೌಲ್ಯಗಳ ನಡುವೆ ನಡೆಯುವ ಸಂಘರ್ಷವೇ ಈ ಕಜ್ಜಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ, ನಾವು ಬಿತ್ತಿದ್ದನ್ನೇ ನಾವು ಕೊಯ್ಬೇಕು ಅಂದ್ರೆ ಕರ್ಮದ ಸಿದ್ಧಾಂತವನ್ನು ಈ ಚಿತ್ರದಲ್ಲಿ ಥ್ರಿಲ್ಲರ್ ಮತ್ತು ಡ್ರಾಮಾ ಶೈಲಿಯಲ್ಲಿ ಹೇಳೋ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಇನ್ನು ಈ ಫಿಲ್ಮ್ ನ ಪಾಸಿಟಿವ್ ಹಾಗೂ ನೆಗೆಟಿವ್ ಪಾಯಿಂಟ್ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಪಾಸಿಟಿವ್ ಪಾಯಿಂಟ್, ಅದ್ಭುತವಾದ ನಟನೆ. ಸಿದ್ಧಾರ್ಥ್ ಎಂ ಶೆಟ್ಟಿ ಅವರು ಕೃಷ್ಣನಾಗಿ ಕೇವಲ ಡೈರೆಕ್ಟರ್ ಅಷ್ಟೇ ಅಲ್ಲ, ನಟನೆಯಲ್ಲೂ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ನಮ್ಮ ವಸಿಷ್ಠ ಸಿಂಹ ಅವರ ಎಂಟ್ರಿ ಸಿನಿಮಾಗೆ ದೊಡ್ಡ ವೆಂಟೇಜ್ ತಂದುಕೊಟ್ಟಿದೆ. ಅವರ ಒಂದು ಕಂಠ ಮತ್ತು ಆ ಸಾಲಿಡ್ ಸ್ಕ್ರೀನ್ ಪ್ರೆಸೆನ್ಸ್ ತುಳು ಸಿನಿಮಾಗೆ ಒಂದು ಕಳೆ ತಂದಿದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ನಾಯಕ ಸಹನಾ ಸುಧಾಕರ್ ಮತ್ತು ಹಿರಿಯ ನಟ ಅರವಿಂದ್ ಬೋಳಾರ್ ಅವರ ಒಂದು ಪಾತ್ರಗಳು ಕೂಡ ಕತೆಗೆ ಒಂದು ಪೂರಕವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ತುಳು ಮಣ್ಣಿನ ಸೊಬಗು, ಅಲ್ಲಿನ ಪ್ರಕೃತಿ ಮತ್ತು ತೀವ್ರವಾದ ಸೀನ್ ಗಳನ್ನು ಕಣ್ಣಿಗೆ ಕಟ್ಟುವ ಹಾಗೆ ಶೂಟ್ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ಗಳು ಕೂಡ ಹೈ ಬಜೆಟ್ ಸಿನಿಮಾ ಫೀಲ್ ಕೊಡುತ್ತೆ ಅಂತಾನೆ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಕಡೆ ಬರೋದಾದ್ರೆ, ಯಾವುದೇ ಸಿನಿಮಾ ಇರ್ಲಿ, ಎಂತ ಸಿನಿಮಾ ಇರ್ಲಿ, ಪರ್ಫೆಕ್ಟ್ ಆಗಿರೋಕೆ ಸಾಧ್ಯವಿಲ್ಲ. ಅದೇ ರೀತಿ ಕಜ್ಜ ಸಿನಿಮಾದಲ್ಲೂ ಕೂಡ ಕೆಲವು ಮೈನಸ್ ಪಾಯಿಂಟ್ ಗಳು ಕಾಣ ಸಿಗುತ್ತದೆ. ಮೊದಲನೇದಾಗಿ ನಿಧಾನಗತಿಯ ಚಿತ್ರಕಥೆ. ಸಿನಿಮಾದ ಫಸ್ಟ್ ಹಾಫ್ ಕತೆ ಪಾತ್ರಗಳಲ್ಲಿ ಪರಿಚಯಿಸುವುದಕ್ಕೆ ಮತ್ತೆ ಬಿಲ್ಡಪ್ ಮಾಡೋದಕ್ಕೆ ಅತಿ ಹೆಚ್ಚಿನ ಸಮಯ ತಗೊಳ್ತಾರೆ. ಕೆಲವು ಕಡೆ ಸಿನಿಮಾ ತುಂಬಾ ಸ್ಲೋ ಆಗಿದೆ, ಡ್ರ್ಯಾಗ್ ಆಗ್ತಿದೆ ಅನ್ಸೋದು ಸುಳ್ಳಲ್ಲ. ಇನ್ನು ಎರಡನೇದಾಗಿ ಕ್ಲೈಮ್ಯಾಕ್ಸ್ ಅನ್ನೋದು ಇಲ್ಲಿ ಕರ್ಮದ ಕಾನ್ಸೆಪ್ಟ್ ಆಗಿರೋದ್ರಿಂದ ಮುಂದೆ ಏನಾಗ್ಬಹುದು, ಯಾರಿಗೆ ಶಿಕ್ಷೆ ಆಗ್ಬಹುದು ಅನ್ನೋದನ್ನು ಸಿನಿಮಾ ಪ್ರೇಕ್ಷಕರು ಸುಲಭವಾಗಿ ಗೆಸ್ ಮಾಡಬಹುದು. ಚಿತ್ರಕಥೆಯಲ್ಲಿ ಇನ್ನು ಒಂದಷ್ಟು ಟ್ವಿಸ್ಟ್, ಫೈನಲ್ ಅಲ್ಲಿ ಏನಾದ್ರೂ ಸ್ವಲ್ಪ ಟ್ವಿಸ್ಟ್ ಇದ್ದಿದ್ರೆ ಈ ಮೂವಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋದು ಹೇಳ್ಬೋದು. ಇನ್ನು ಈ ಸಿನಿಮಾದ ಕೊನೆಯ ಮಾತಾಡೋದಾದ್ರೆ, ಇದೊಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಆಗಿದೆ. ಈ ತುಳು ಸಿನಿಮಾ ಪ್ರೇಕ್ಷಕರಿಗೆ ಇದೊಂದು ದೊಡ್ಡ ಸಿನಿಮಾ ಅಂತಾನೆ ನಾನು ಹೇಳ್ಬೋದು. ಇದು ಎಲ್ಲೂ ನಿಮ್ಗೆ ಬೋರ್ ಅನ್ನೋದೇ ಆಗೋದಿಲ್ಲ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ.